ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಮನ ಬೇರೆಡೆ ಸೆಳೆದು ಕಳ್ಳತನ ಮಾಡ್ತಾ ಇದ್ದಂತ ಕದೀಮರು ಇದೀಗ ಲಾಕ್ ಆಗಿದ್ದಾರೆ. ಕುಪ್ಪಂ ಗ್ಯಾಂಗ್ ಕಳ್ಳತನವನ್ನು ಮಾಡ್ತಾ ಇದ್ರು. ಹೊಸಕೋಟೆ ಪೊಲೀಸರಿಂದ ಪ್ರಮುಖ ಆರೋಪಿಯ ಬಂಧನ ಆಗಿದೆ. ಕಳ್ಳತನಕ್ಕೆ ಮಕ್ಕಳನ್ನ ಬಳಸುವ ಖತರ್ನಾಕ್ ಕುಪ್ಪಂ ಗ್ಯಾಂಗ್ ಇದು. ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮಕ್ಕಳಿಗೆ ವಾಮಿಟ್ ಬರುತ್ತೆ ಅಂತ ಹೇಳಿ ನಾಟಕ ಆಡೋದು. ಆಗ ಮಕ್ಕಳೆಡೆಗೆ ಎಲ್ಲರೂ ಕೂಡ ಗಮನ ಸೆಳೆದಾಗ ಆ ಬಸ್ಸಿನಲ್ಲಿ ಇದ್ದಂತಹ ಪ್ರಯಾಣಿಕರ ಆಭರಣಗಳನ್ನು ಕದಿತಾ ಇದ್ದಂತಹ ಖತರ್ನಾಕ್ ತಂಡ ಇದು. ಸದ್ಯ ಈಗ ಈ ಕುಪ್ಪಂ ಗ್ಯಾಂಗ್ ಏನಿದೆ ಆ ಗ್ಯಾಂಗ್ ಲಾಕ್ ಆಗಿದೆ. ಬೇರೆಯವರ ಗಮನವನ್ನು ಸೆಳೆದು ಕಳ್ಳತನವನ್ನು ಮಾಡ್ತಾ ಇದ್ರು. ಹಾಗಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋರು ಹಾಗೆ ಎಲ್ಲರೂ ಕೂಡ ಅಲರ್ಟ್ ಆಗಬೇಕಾಗತ್ತೆ. ಯಾವ ಸಂದರ್ಭದಲ್ಲಿ ಯಾವ ಸೋಗಿನಲ್ಲಿ ಕಳ್ಳರು ಎಂಟ್ರಿ ಕೊಟ್ಟು ಚಿನ್ನಾಭರಣಗಳನ್ನು ಅಥವಾ ಮೊಬೈಲ್ಗಳನ್ನು ಎಗರಿಸ್ತಾರೆ ಅಂತ ಹೇಳಿ ಹೊಸಕೋಟೆ ಪೊಲೀಸರಿಂದ ಸದ್ಯ ಈ ಪ್ರಮುಖ ಆರೋಪಿ ಏನಿದ್ದಾನೆ ಆತನ ಬಂಧನ ಆಗಿದೆ. ಹಾಗೆ ಎರಡನೆಯ ಫೋಟೋದಲ್ಲಿ ನೀವು ಗಮನಿಸ್ತಾ ಇರಬಹುದು, ಚಿನ್ನ ಹಾಗೆ ನಗದು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ವೃದ್ಧೆಯ ಸರಗಳವು ಮಾಡಲಾಗಿದೆ. 74 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನು ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ದೂರು ದಾಖಲಿಸಿ ಕಾರ್ಯಾಚರಣೆಯನ್ನ ನಡೆಸಿ ಬಂಧಿಸಿದ್ದಾರೆ. A1 ಆರೋಪಿಯಾಗಿರುವಂತಹ ದಿವಾಕರ್ ಅವರ ಬಂಧನ ಆಗಿದೆ. ಹಾಗೆ ಮೋನಿಶಾ, ಗಾಯತ್ರಿ ಹಾಗೆ A4 ಆರೋಪಿ ಇಂದ್ರ ಇವರಿಗಾಗಿ ಹೊಸಕೋಟೆ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ರು. ಒಟ್ಟಾರೆಯಾಗಿ ಇದೀಗ ಈ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 12 ಲಕ್ಷ ಮೌಲ್ಯದ ಚಿನ್ನಾಭರಣ, 3,50,000 ಹಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಸದ್ಯ ಆರೋಪಿಗಳ ಹೆಡೆಮುರಿ ಕಟ್ಟಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಬಸ್ನಲ್ಲಿ ಪ್ರಯಾಣ ಮಾಡೋರನ್ನ ಟಾರ್ಗೆಟ್ ಮಾಡಿ ಮಕ್ಕಳನ್ನ ಬಳಕೆ ಮಾಡಿ ಕಳ್ಳತನವನ್ನ ಮಾಡ್ತಾ ಇದ್ದಂತಹ ಖತರ್ನಾಕ್ ಗ್ಯಾಂಗ್ ಇದು. ಸದ್ಯ ಈ ಗ್ಯಾಂಗ್ ಇದೀಗ ಲಾಕ್ ಆಗಿದೆ. ಯಾವುದೇ ಕ್ಲೂನೂ ಸಹ ಇರೋದಿಲ್ಲ. ಇದು ಆಂಧ್ರದವರು ಗ್ಯಾಂಗ್, ಇದು ಕುಪ್ಪಂ ಗ್ಯಾಂಗು. ನಿಮಗೆಲ್ಲ ಗೊತ್ತಿದೆ, ಕುಪ್ಪಮಲ್ಲಿ ಅಟೆನ್ಷನ್ ಡೈವರ್ಷನ್ ಮಾಡಿ ಯಾವ ಈಸಿಯಾಗಿ ದುಡ್ಡು ಮಾಡ್ತಾರೆ ಅನ್ನೋದು. ಇದರಲ್ಲಿ ಒಂದು ಮುದುಕಿ ಊರ ಹತ್ರ ಬಸ್ ಹತ್ಕೊಂಡು ಹೊಸಕೋಟೆಗೆ BMTC ಬರ್ತಾಳೆ. ಈ ಆರೋಪಿಗಳು ಒಂದು ಸ್ವಿಫ್ಟ್ ಕಾರಲ್ಲಿ ಬರ್ತಾರೆ, ಅಲ್ಲಿ ಡ್ರಾಪ್ ಮಾಡ್ತಾರೆ, ಅದರಲ್ಲಿ ಬಸ್ಸಲ್ಲಿ ಹತ್ಕೋತಾರೆ. ಒಂದು ಮಗುಗೆ ವೊಮಿಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ವೊಮಿಟ್ ಮಾಡಿಸ್ದಂಗೆ ಮಾಡಿ ಆ ಮುದುಕಿ ಗಮನನ ಬೇರೆ ಕಡೆ ಸೆಳೆದು ಈ ಮುದುಕಿಯಲ್ಲಿರ್ತಕ್ಕಂಥ ಒಡವೆಗಳನ್ನ ಸುಮಾರು 3,50,000 ರೂಪಾಯಿ 74 ಗ್ರಾಮನ್ನು ಕಳ್ತನ ಆಗಿರ್ತದೆ. ಆವಾಗ ಏನೂ ಕ್ಲೂ ಇರೋದಿಲ್ಲ. ಭಾರಿ ಟೆಕ್ನಿಕಲಿ ಆಗಿ ನಾನು ಅದನ್ನೆಲ್ಲ ವಿಶದವಾಗಿ ಹೇಳೋದಿಲ್ಲ, ಯಾಕಂದರೆ ಕಳ್ಳರು ಮತ್ತೆ ಅವರು ತರಬೇತುದಾರರಾಗಿಬಿಡ್ತಾರೆ. ಪತ್ತೆ ಮಾಡಿ ಅದಕ್ಕೆ ಯಾರು ವಾಹನದಲ್ಲಿ ಅವ್ರನ್ನ ಕರ್ಕೊಂಡು ಬಂದರು. ದಿವಾಕರನ್ ಅನ್ನೋನು ಈ 3 ಜನ ಲೇಡೀಸ್ನ ಕಾರಲ್ಲಿ ತಂದು ಬಸ್ ಸ್ಟಾಪಲ್ಲಿ BMTC ಬಸ್ ಸ್ಟಾಪಲ್ಲಿ ಬಿಡ್ತಾರೆ. ಅದರಲ್ಲಿ ಹತ್ಕೊಂಡು ಮಗು ವೊಮಿಟ್ ಮಾಡೋ ನೆಪದಲ್ಲಿ ಆಕೆ ಗಮನವನ್ನು ಬೇರೆ ಕಡೆ ಸೆಳೆದು 74 ಗ್ರಾಮ್ ಅವರು ಕಸ್ಕೊಂಡು ಹೋಗಿರ್ತಾರೆ. ಅದನ್ನು ಫಾಲೋ ಅಪ್ ಮಾಡಿ ಟೆಕ್ನಿಕಲ್ ಟೂಲ್ಸ್ನ ಯೂಸ್ ಮಾಡಿ ಆ ದಿವಾಕರನ್ನು ಎಲ್ಲಿ ಬಿಟ್ಟ ಮತ್ತು ಆ ಹೆಂಗಸರು ಎಲ್ಲಿದ್ದಾರೆ ಅದರ ಸಂಪೂರ್ಣ ಮಾಹಿತಿ ಪಡೆದು ಬಹಳ ಕಡಿಮೆ ಅವಧಿಯಲ್ಲಿ ರಿಕವರಿ ಮಾಡಿರ್ತಾರೆ. ಇದು ಶ್ಲಾಘನೀಯ ಕೆಲಸ. ಇದರಲ್ಲೂ ಸಹ ಯಾರು ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅವ್ರಿಗೂ ನಗದು ಬಹುಮಾನ